ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ. ಆತ್ಮೀಯ ಆಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಪ್ರಣಾಮಗಳು. ನಿನ್ನೆ 4 ದಳದ ಕಮಲದ ಬಗ್ಗೆ ಹೇಳಿಕೊಂಡು ಚಿಂತನೆ ಮಾಡಿದ್ವಿ. ಗರುಡ ಪುರಾಣಕ್ಕೂ ವಿಜಯದಾಸಾದಿ ಪ್ರಭುಗಳ ಹೇಳಿಕೆಗೂ ಪರಸ್ಪರ ವಿರುದ್ಧ ಅದಲ್ಲ, ಇದನ್ನು ಹೇಗೆ ಸಮನ್ವಯ ಮಾಡಬೇಕು ಎಂಬುದನ್ನು ನೋಡಿದ್ವಿ. ಈಗ 6 ದಳದ ಕಮಲ, 6 ದಳದ ಕಮಲ ನಾಭಿಯಲ್ಲಿರ್ತದೆ. ನಾಭಿಯಲ್ಲಿರುವ 6 ದಳದ ಕಮಲದಲ್ಲಿ ವಿಜಯಪ್ರಭುಗಳು ಹೇಳ್ತಾರೆ ವಿಶ್ವಂಭರ ನಾಮಕ ಪರಮಾತ್ಮ ಇದ್ದಾನೆ ಅಂಥೇಳಿ. ವಿಜಯದಾಸರು ಹೇಳುವುದು ವಿಶ್ವಂಭರ ನಾಮಕ ಪರಮಾತ್ಮ ಇದ್ದಾನೆ ಅಂಥೇಳಿ. ಗರುಡ ಪುರಾಣ ಹೇಳುತ್ತದೆ ವಿಷ್ಣು ಇದ್ದಾನೆ ಅಂಥೇಳಿ. ಆದರೆ ಒಂದು ಸುಂದರ ಏನು ಅಂದರೆ, ಸಂತೋಷ ಪಡ್ತಕ್ಕಂಥದ್ದರೆ, ವಿಶ್ವಂಭರ ಅಂದರೂ ಭಗವಂತನೇ. ಆದರೆ ವಿಶ್ವಂಭರ ಶಬ್ದಕ್ಕೆ ಇನ್ನೊಂದು ಅರ್ಥ ಅದೇ, ಏನು ಗೊತ್ತನ, ವಿಶ್ವಂಭರ ನಾಮಕ. ವಿಶ್ವಂಭರ ಅಂದರೆ ಗಣಪತಿ ಅಂತ ಕೂಡ ಅರ್ಥ ಬರ್ತಾರೆ. ಅದು ನಾವಿಲ್ಲಿ ಅದನ್ನು ತೊಗೋಬೇಕಾಗಿಲ್ಲ. ವಿಶ್ವಂಭರ ಅಂದರೆ ಭಗವಂತ, ವಿಷ್ಣು ಅಂದರೆ ಭಗವಂತ. ನಾರಾಯಣನಿಗೆ ವಿಷ್ಣು ಅಂತ ಕರೀತಾರೆ, ನಾರಾಯಣನಿಗೆ ವಿಶ್ವಂಭರ ಅಂತ ಕರೀತಾರೆ. ಗರುಡ ಪುರಾಣ ಏನು ಹೇಳ್ತದೆ, ವಿಷ್ಣು ಇದ್ದಾನೆ 6 ದಳದ ಕಮಲದಲ್ಲಿ ಅಂತ ಹೇಳ್ತದೆ. ವಿಜಯದಾಸಾದಿ ಮಹಿತಾತ್ಮರು ಹೇಳ್ತಾರೆ ವಿಶ್ವಂಭರ ನಾಮಕ ಪರಮಾತ್ಮ 6 ದಳದ ಕಮಲದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಎರಡೂ ಇಲ್ಲ. ಆದರೆ ವಿಚಿತ್ರ ಏನು ಅಂದರೆ, ಎರಡೂ ಭಗವಂತನ ನಾಮಗಳು. ಅದಕ್ಕೆ ಒಂದು ರೀತಿಯಿಂದ ಸಮನ್ವಯ ಆಯಿತು, ಹತ್ತಿರ ಬಂತು. ಆದರೆ ಒಂದು ರೀತಿಯಿಂದ ಆಲೋಚನೆ ಮಾಡಿದರೆ, ವಿಶ್ವಂಭರ ನಾಮಕ ಪರಮಾತ್ಮನ ಕೆಲಸವನ್ನೇ ವಿಷ್ಣು ಮಾಡ್ತಾನೆ, ವಿಷ್ಣು ಮಾಡುವ ಕೆಲಸವನ್ನೇ ವಿಶ್ವಂಭರ ನಾಮಕ ಪರಮಾತ್ಮ ಮಾಡ್ತಾನೆ. ವಿಶ್ವಂಭರ ಅಂತಂದ್ರೇನು? ವಿಶ್ವಂ ಧಾರಣ ಪೋಷಣಾಭ್ಯಾಂ ಭರತಿ ಇತಿ ಭಗವಾನ್ ವಿಶ್ವಂಭರ. ವಿಶ್ವಂಭರ ಎಂಬ ಶಬ್ದಕ್ಕೆ ಅರ್ಥ ಏನಂದರೆ, ಈ ಜಗತ್ತೇನದಲ್ಲ ವಿಶ್ವ, ಈ ವಿಶ್ವವನ್ನು, ಈ ಜಗತ್ತನ್ನು ಧರಿಸುವುದು ಮತ್ತು ಅದನ್ನು ರಕ್ಷಣೆ ಮಾಡುವುದರಿಂದ ಸಾಕ್ತಾ ಇರ್ತಾನೆ. ಆದ ಕಾರಣ ಇವಕ್ಕೆ ಕರ್ತನಾಗಿರುವುದರಿಂದ ಭಗವಂತ ಏನನ್ಸ್ಕೊತಾನೆ. ಸಾರಿ ಪರ್ಪಾಟ ಆಯಿತು. ಈ 6 ದಳದ ಕಮಲದಲ್ಲಿ ಇದರ ಪ್ರಕಾರ, ಗರುಡ ಪುರಾಣದ ಪ್ರಕಾರ ವೇದ ಅಭಿಮಾನ್ಯಾಮಕ ಅಂಥೇಳಿ. ನಮ್ಮ ಇದು ಯಾವುದು ವಿಜಯರಾಯರ ಮಾತಿನ ಪ್ರಕಾರ ವಿಶ್ವಂಭರ ನಾಮಕ ಪರಮಾತ್ಮ ಅಂಥೇಳಿ. ಈ 2 ಸಮಾನವಾದ ಅರ್ಥದಲ್ಲವ ನೋಡ್ರಿ. ಏನಿದು ವೇದ ಅಂದ್ರೇನು? ಧಾ ಎಂಬೋ ಧಾತುವಿಗೆ ಧಾರಣ ಅಂತ ಅರ್ಥ, ಅಂದರೆ ಧರಿಸುವವನು ಅಂತ ಅರ್ಥ. ಧಾರಣ ಪೋಷಣೆಯು ಧಾ ಎಂಬೋ ಒಂದು ಶಬ್ದ ಅದೇ, ಅದಕ್ಕೆ ಧಾರಣ ಮಾಡುವುದು, ಪೋಷಣೆ ಮಾಡುವುದು ಅಂತ ಅರ್ಥ ಇರೋದು. ಇಂಥ ಇತಿ ಧಾತೋ ವಿಶೇಷೇಣ ವಿಶ್ವಸ್ಯ ಧಾರಣ ಪೋಷಣಕರ್ತ ಇತಿ ಭಗವಾನ್ ವೇದ. ಈ ಈ ಜಗತ್ತನ್ನು ಧರಿಸ್ತಾನೆ ಮತ್ತು ಪೋಷಣೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಹೆಸರೇನಯ್ಯ ಅಂದರೆ ವೇದ. ವೇ ಎಂಬೋ ಶಬ್ದಕ್ಕೆ ಅದಲ್ಲ, ಎಂಬೋ ಧಾತುವಿಗೆ ಅರ್ಥ ಏನು ಅಂತಂದರೆ ಧರಿಸತಕ್ಕಂಥವನು, ಪೋಷಣೆ ಮಾಡುವವನು ಅಂತ ಅರ್ಥ. ಇಂಥ ಈ ವಿಶ್ವವನ್ನು ಧರಿಸಿ ಪೋಷಣೆ ಮಾಡ್ತಾನಾದ ಕಾರಣ ಭಗವಂತನಿಗೆ ವೇದ ಅಂತ ಹೆಸರು. ವಿಷ್ಣು ಇದೇ ವಿಶ್ವಂಭರ ಅಂತಂದರೆ ಅದೇ ಅರ್ಥ. ವಿಶ್ವಂ ಭರತಿ, ಈ ಜಗತ್ತನ್ನು ಧರಿಸಿದ್ದಾನೆ. ಯಾಕೆ ಧರಿಸಿದ್ದಾನೆ? ಏನು ಸುಮ್ಮನೆ ಹೊತ್ಕೊಂಡಿದ್ದಾನೆ? ಕೂರ್ಮ ರೂಪದಿಂದ ಭಗವಂತ ಈ 14 ಲೋಕಗಳನ್ನು ಹೊತ್ತಿದ್ದಾನೆ. ಯಾಕೆ ಹೊತ್ತಿದ್ದಾನೆ? ಕೆಲಸ ಇಲ್ಲ, ಅದನ್ನು ಪೋಷಣೆ, ಅದು ಉಳಿಬೇಕು. ಅದು ಉಳಿಬೇಕಾದರೆ ಆ ಭಗವಂತ ಕೂರ್ಮ ರೂಪದಿಂದ ಹೊತ್ಕೋಬೇಕು. ಅಂದರೆ ಜಗತ್ತಿನ ರಕ್ಷಣೆಗಾಗಿ, ಅದರ ಪೋಷಣೆಗಾಗಿ ಕೂರ್ಮರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಈ ಜಗತ್ತನ್ನು ಹೊತ್ತಿದ್ದಾನಾದ ಕಾರಣ ಅವನನ್ನು ವಿಶ್ವಂಭರ ಅಂತ ಕರಿಬೇಕು. ಅದೇ ಪ್ರಕಾರ ವೇದ ಅಂತಂದರೆ ಬ್ರಹ್ಮ ಅಲ್ಲ, ವೇದ ಅಂದರೆ ಈ ಜಗತ್ತನ್ನು ಧಾರಣ ಮಾಡಿ ಪೋಷಣೆ ಮಾಡ್ತಾನಾದ ಕಾರಣ ಭಗವಂತನಿಗೆ ವೇದ. ಭಗವಂತನನ್ನೇ ವೇದ ಅಂತ ಕರೀತದೆ, ಭಗವಂತನನ್ನೇ ವಿಶ್ವಂಭರ ಅಂತ ವಿಶ್ವಂಭರ ಅಂದರೂ ಒಂದೇ ಅರ್ಥ, ವೇದ ಅಂದರೂ ಒಂದೇ ಅರ್ಥ.
ವೇದ ಅಂದರೆ ವಿಶ್ವವನ್ನು ಜಗತ್ತನ್ನು ಧಾರಣೆ ಮಾಡಿ ಪೋಷಣೆ ಮಾಡ್ತಾನ ಕಾರಣ ವೇದ. ವಿಶ್ವಂಬರ ಅಂದರೆ ವಿಶ್ವವನ್ನು ರಕ್ಷಣೆ ಮಾಡ್ತಾ ಧರಿಸಿದ್ದಾನ ಕಾರಣ ವಿಶ್ವಂಬರ. ಸೊ ವಿಶ್ವಂಬರ ಶಬ್ದಕ್ಕೂ ಮತ್ತು ವೇದ ಶಬ್ದಕ್ಕೂ ಯಾವ ಒಂದು ಭೇದವಿಲ್ಲವಾದ ಕಾರಣ ಗರುಡ ಪುರಾಣದಲ್ಲಿರ್ತಕ್ಕಂಥ ವೇದ ಎನ್ನುವುದು ಕೂಡ ಭಗವಂತನ ನಾಮನೇ. ವಿಜಯದಾಸಾದಿಗಳು ಹೇಳಿರ್ತಕ್ಕಂಥ ವಿಶ್ವಂಬರ ಅಂತಕ್ಕಂಥ ರೂಪನೂ ಭಗವಂತನದೇ. ಸೊ ಇದರ ಮಧ್ಯದಲ್ಲಿ ವ್ಯತ್ಯಾಸವನ್ನು ಚಿಂತನೆ ಮಾಡಿ ನಾವು ಬೇರೆ ಅರ್ಥಕ್ಕೆ ಹೋಗಬಾರ್ದು. ವೇದ ಅಂದರೆ ಚತುರ್ಮುಖ ಬ್ರಹ್ಮ ಅಂಥೇಳಿ, ಮತ್ತು ವಿಜಯದಾಸಾದಿಗಳು ಹೇಳಿದ್ದೆಲ್ಲ ಭಗವಂತನ ರೂಪ ಅಂಥೇಳಿ, ಮತ್ತು ಗರುಡ ಪುರಾಣ ಬ್ರಹ್ಮದೇವರನ್ನು ಹೇಳಿದರೆ ಚತುರ್ಮುಖ ಈಗ ವಿಜಯದಾಸಾದಿಗಳು ಭಗವಂತನ ಹೇಳ್ತಾ ಇದ್ದಾವಲ್ಲ, ಇದು ವಿರುದ್ಧ ಆಯ್ತಲ್ಲ ಅಂತ ನಾವು ಚಿಂತನೆ ಮಾಡುವುದು ಬೇಕಾಗಿಲ್ಲ. ವೇದ ಅಂದರೂ ಒಂದೇ, ವಿಶ್ವಂಭರ ಅಂದರೂ ಒಂದೇ. ಎರಡು ಶಬ್ದಗಳಿಗಿರುವ ಅರ್ಥ ಸಮಾನವಾದ ಕಾರಣ ಈ 4-6 ದಳದ ಕಮಲದಲ್ಲಿ ವೇದನಾಮಕ ಪರಮಾತ್ಮ ಇದ್ದಾನೆ. ಆ ವೇದನಾಮಕ ಪರಮಾತ್ಮನಿಂದ ಅಭಿನ್ನನಾಗಿರ್ತಕ್ಕಂಥ ವಿಶ್ವಂಬರ ನಾಮಕ ಪರಮಾತ್ಮ ಇದ್ದಾನೆ. ಅಂದರೆ ಅಲ್ಲಿ 2 ರೂಪದಿಂದ ಇದ್ದಾನೆ ಅಂತ ನಾವು ಚಿಂತನೆ ಮಾಡಿದಾಗ ನಮ್ಮ ಜನ್ಮ ಧನ್ಯ ಆಗ್ತದೆ ಅಂತ ಹೇಳ್ತಾರೆ. ಇದನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಆ ನಂತರದಲ್ಲಿ 8 ದಳದ ಕಮಲ. ಈ 8 ದಳದ ಕಮಲ ಪ್ರಕಾರ ಗರುಡ ಪುರಾಣದ ಪ್ರಕಾರ ವಿಷ್ಣು ಇದ್ದಾನೆ ಅಂತ ಹೇಳ್ತಾರೆ. ವಿಜಯದಾಸಾದಿಗಳ ಪ್ರಕಾರ ಸಂಕರ್ಷಣ ಇದ್ದಾನೆ. ಇದು ಕರೆಕ್ಟಾಗದು, ಇದರಲ್ಲೇನು ವ್ಯತ್ಯಾಸ ಇಲ್ಲ. ಗರುಡ ಪುರಾಣ ಹೇಳ್ತದೆ 8 ದಳದ ಕಮಲದಲ್ಲಿ ವಿಷ್ಣು ಇದ್ದಾನೆ ಅಂಥೇಳಿ. ಮಹಿತಾತ್ಮರಾಗಿರತಕ್ಕಂಥ ವಿಜಯದಾಸಾದಿ ಪ್ರಭುಗಳು ಹೇಳ್ತಾರೆ ಸಂಕರ್ಷಣ ನಾಮಕ ಪರಮಾತ್ಮ ಇದ್ದಾನೆ ಅಂಥೇಳಿ. ಏನು ಇಲ್ಲಿ ಕೂಡ ಒಂದು ಸಮಸ್ಯೆ ಏನು ಪರಿಹಾರ ಆಯಿತು ಅಂದರೆ ವಿಷ್ಣು ಭಗವಂತನ ಹೆಸರೇ ಮತ್ತು ಸಂಕರ್ಷಣ ಎನ್ನುವುದು ಭಗವಂತನ ಹೆಸರೇ. ವಿಷ್ಣು ಅನ್ನೋದಕ್ಕೆ ಅರ್ಥ ಏನು? ವಿಶಲ್ ವ್ಯಾಪ್ತವು, ಎಲ್ಲ ಕಡೆ ವ್ಯಾಪಿಸಿ ಇದ್ದಾನೆ ಅಂತ. ಸಂಕರ್ಷಣ ಅಂದರೆ ಕರ್ಷಣ ಮಾಡ್ತಾನೆ, ಜೀವಿಯನ್ನು ಸೆಳಿತಾನೆ. ಯಾಕಡೆ ಭಕ್ತಿಯ ಕಡೆ ಕಳಿತಾನೆ, ತನ್ನ ಕಡೆ ಸೆಳ್ಕೋತಾನೆ, ಸಂಸಾರದತ್ರ ಸೆಳಿತಾನೆ. ಪ್ರಳಯ ಬಂದಾಗ ಉದರದಲ್ಲಿ ಇಟ್ಟುಕೊಳ್ಳಕ್ಕಾಗಿ ಸೆಳಿತಾನೆ. ಪ್ರಳಯ ಮುಗಿದ ಸೃಷ್ಟಿ ಮಾಡಬೇಕಾದ್ರೆ ಉದರದಿಂದ ಸೆಳಿತಾನೆ. ಆದ ಕಾರಣ ಸಂಕರ್ಷಣ ಪರಮಾತ್ಮನಿಗೆ ಸಂಕರ್ಷಣ. ಅವನು ಮಾಡುವ ಕ್ರಿಯೆಗಳೇನವಲ್ಲ, ವ್ಯಾಪಾರಗಳ ಮೇಲೆ ಭಗವಂತನಿಗೆ ಆ ಹೆಸರು. ಈಗ ನಮ್ಮ ಹೆಸರುಗಳು ಇರ್ತವೆ, ನಮ್ಮ ಹೆಸರುಗಳು ನಮಗೆ ನಿಜವಾದ ಸಾರ್ಥಕವಾದ ಹೆಸರುಗಳಲ್ಲ. ನೀವು ರಾಘವೇಂದ್ರ ರಾವ್, ಒಬ್ಬರಿಗೆ ರಾಘವೇಂದ್ರ ರಾವ್ ಅಂತ ಇರ್ತದೆ. ರಾಘವೇಂದ್ರ ರಾವ್ ಅಂದರೆ ರಾಘವ ಇಂದ್ರ ಯಶಸ್ಸನ ಅಂದರೆ ರಘುವಂಶದಲ್ಲಿ ಹುಟ್ಟಿರ್ತಕ್ಕಂಥ ರಾಮಚಂದ್ರನೇ ನಿಮಗೆ ಈಶನ, ಅಥವಾ ರಾಘವ ವಂಶಕ್ಕೆ ನೀವು ಒಡೆಯರ? ಇಲ್ಲ. ನಾವು ಒಂದು ಊರಿನಲ್ಲಿ ಹುಟ್ಟಿ ಒಂದು ರೀತಿಯಿಂದ ಜೀವನ ಮಾಡ್ತಾ ಇದ್ದು ನಮ್ಮ ಅಟೆಂಡೆನ್ಸ್ಗಾಗಿ ನಾನು ಹೆಸರು ಇಟ್ಕೊಂಡಿದ್ದೀನಿ ರಾಘವೇಂದ್ರ. ಹಾಗೆ ಚಕ್ರಪಾಣಿ ಆಚಾರ್ಯ ಅಂತಾರೆ ಒಬ್ಬರಿಗೆ. ಅಂದರೆ ಚಕ್ರವನ್ನು ಪಾಣಿಯಲ್ಲಿ ಕೈಯಲ್ಲಿ ಉಳ್ಳವರು ಯಾರೋ ಅವರು ಚಕ್ರಪಾಣಿ. ಕೈಯಲ್ಲಿ ಇಟ್ಕೊಂಡಿರ್ತಾರೆ, ಚಕ್ರ ಇಟ್ಕೊಂಡಿರ್ತಾರೆ. ಭಗವಂತ ಹೇಗೆ ಚಕ್ರ ಹಿಡ್ಕೊಂಡಿರ್ತಾನೋ ಅವನು ಚಕ್ರ ಯಾವಾಗಲೂ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಅದ ಕಾರಣ ಅವನಿಗೆ ಚಕ್ರಪಾಣಿ ಕರೆಕ್ಟ್ ಅದು. ಯಾಕಂದರೆ ಅದು ಕರೆಕ್ಟಾಗದು, ಪ್ರಾಕ್ಟಿಕಲ್ ಆಗದ. ಒಬ್ಬ ಆಚಾರ್ಯರಿಗೆ ಚಕ್ರಪಾಣಿ ಅಂತ ಹೆಸರಿಟ್ಟಿರ್ತಾರೆ. ಏನು ಚಕ್ರವನ್ನು ಇಟ್ಕೊಂಡಿರ್ತಾರೆ? ಅವನ ಕೈಯಾಗಿ 24 ಚಕ್ರ ಇರ್ತದೆ? ಏನಿಲ್ಲ, ಕಾರ್ನಲ್ಲಿ ಚಕ್ರ ಇರ್ತದೆ, ತಿರುಗ್ತಾ ಇರ್ತಾನೆ. ಆದ ಕಾರಣ ಅವನು ಚಕ್ರಪಾಣಿ ಅಂತ ಕರಿಬೋದು. ಇಲ್ಲ, ನಮಗಿರ್ತಕ್ಕಂಥ ಹೆಸರುಗಳು ಸಾರ್ಥಕವಾದದ್ದಲ್ಲ, ಅವು ರೂಢ. ಆದರೆ ಭಗವಂತನಿಗೆ ಇರುವ ಹೆಸರುಗಳೇನವಲ್ಲ ಅವು ಯೌಗಿಕ, ಅವು ನಿಜವಾದ ಅರ್ಥದಲ್ಲಿ ಬಂದಿರತಕ್ಕಂಥದ್ದು. ಭಗವಂತ ಅದಕ್ಕೆ ಸರಿಯಾಗಿರ್ತಾನೆ. ಅದೇ ಪ್ರಕಾರ ಗರುಡ ಪುರಾಣ ಹೇಳ್ತದೆ ಆ 8 ದಳದ ಕಮಲದಲ್ಲಿ ವಿಷ್ಣು ಇದ್ದಾನೆ ಅಂಥೇಳಿ. ವಿಜಯರಾಯರು ಮೊದಲಾದವರು ಹೇಳ್ತಾರೆ ಈ 8 ದಳದ ಕಮಲದಲ್ಲಿ ಸಂಕರ್ಷಣ ಇದ್ದಾನೆ ಅಂಥೇಳಿ. ಈ 2 ಸಮಾನಾರ್ಥಕಗಳು ಒಂದು ವಿಷಯದಲ್ಲಿ. ಹೇಗೆ ಸಂಕರ್ಷಣ ಭಕ್ತರ ಮನಸ್ಸುಗಳನ್ನು ತನ್ನ ಕಡೆ ಸೆಳ್ಕೋತಾನೆ. ಇದಕ್ಕೆ ಸಂಕರ್ಷಣ. ಸಮ್ಯಕ್ ಕರ್ಷತಿ, ಚೆನ್ನಾಗಿ ಸೆಳಿತಾನೆ. ಏನನ್ನು ಸೆಳಿತಾನೆ? ಭಕ್ತರ ಮನಸ್ಸುಗಳನ್ನು ತನ್ನ ಕಡೆ ಎಳಿತಾನೆ. ಒಬ್ಬ ಭಕ್ತ, ಒಬ್ಬ ಪುಣ್ಯಾತ್ಮ ಭಗವಂತನಲ್ಲಿ ಭಕ್ತಿ ಮಾಡ್ತಾ, ಸ್ವಾಮಿ ನನ್ನ ಮನಸ್ಸನ್ನು ಯಾವಾಗಲೂ ನಿನ್ನ ಕಡೆ ಇಟ್ಟುಕೊಂಡು. ಪುರಂದರದಾಸ ಹೇಳ್ತಾನೆ, ದುರ್ಬುದ್ಧಿಗಳನ್ನೆಲ್ಲ ಬಿಡಿಸು ನಿನ್ನ ಚರಣ ಕಮಲದಲ್ಲಿ, ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ, ಚರಣ ಸೇವೆ ನನಗೆ ಕೊಡಿಸೋ, ಅಭಯ ಕರಪುಷ್ಪವ ಎನ್ನ ಶಿರದಲ್ಲಿ ಮುಡಿಸೋ, ದೃಢಭಕ್ತಿ ನಿನ್ನಲ್ಲಿ ಬೇಡಿ ನಾನಡಿಗೆ ರಘುವೆನಯ್ಯ ಅನುದಿನ ಪಾಡಿ, ಕಡೆಗಣ್ಣಲ್ಲೇ ಕೆನ್ನ ನೋಡಿ
ಬಿಡುವಿ ಕೊಡು ನಿನ್ನ ಧ್ಯಾನವ ಮನಸುಚಿ ಮಾಡಿ, ನನ್ನ ಮನಸ್ಸನ್ನು ಸ್ವಚ್ಛ ಮಾಡಿ ನಿನ್ನಲ್ಲಿ ದೃಢವಾದ ಭಕ್ತಿಯನ್ನು ಕೊಡು ಅಂತ ಕೇಳ್ತಾನೆ. ಕೊಡಬೇಕಾದ್ರೆ ನೀನು ಮಾಡಬೇಕು, ನನ್ನ ಮನಸ್ಸನ್ನು ನಿನ್ನ ಕಡೆ ಎಳಿಬೇಕು. ಎಳೆದು ಅಯ್ಯ ನಿನ್ನ ಮನಸ್ಸನ್ನು ನನ್ನನ್ನು ಸ್ತೋತ್ರ ಮಾಡು ಅಂತ ನೀನು ಪ್ರೇರಣೆ ಮಾಡಿದರೆ ನಿನ್ನ ಸ್ತೋತ್ರ ಮಾಡಲಿಕ್ಕೆ ನಂಗೆ ಬರ್ತದೆ, ಇಲ್ಲದೇ ಇದ್ದರೆ ಬರೋದಿಲ್ಲ. ಸೊ ಸಂಕರ್ಷಣ ಅಂದ್ರೆ ಅರ್ಥ ಏನು? ತನ್ನ ಭಕ್ತರು ಯಾರು ಸಾತ್ವಿಕ ಜೀವಿಗಳಿರ್ತಾರೋ, ಯಾರು ಮೋಕ್ಷ ಹೊಂದಲಕ್ಕೆ ಅರ್ಹರಾಗಿರ್ತಾರೋ ಅಂಥ ಜೀವಿಗಳ ಮನಸ್ಸನ್ನು ಭಗವಂತ ತನ್ನ ಕಡೆ ಸೆಳಿತಾನಾದ ಕಾರಣ ಅವನಿಗೆ ಸಂಕರ್ಷಣ ಅಂತ ಅರ್ಥ. ಬರೀ ಇಷ್ಟೇ ಅರ್ಥ ಅಲ್ಲ, ಇದಕ್ಕೆ ಸಂಕರ್ಷಣ ಶಬ್ದಕ್ಕೆ ಬಹಳ 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 ಅರ್ಥಗಳಿವೆ. ಅದರಲ್ಲಿ ಒಂದು ಅರ್ಥ ಭಗವಂತನನ್ನು ಸಂಕರ್ಷಣ ಅಂತ ಯಾಕೆ ಕರೀತಾರೆ ಅಂದರೆ ಭಕ್ತರ ಮನಸ್ಸುಗಳನ್ನು ತನ್ನ ಕಡೆ ಸೆಳ್ಕೋತಾನ ಕಾರಣ. ಅದೇ ದುರ್ಮಾರ್ಗರಿದ್ರು ಅಂದ್ಕೊಳ್ರಿ, ಅಂಥ ದುರ್ಮಾರ್ಗರ ಮನಸ್ಸನ್ನೇನು ಮಾಡ್ತಾನೆ ಗೊತ್ತನಾ? ಯಾರೋ ಅವ್ನ ಫ್ರೆಂಡ್ ಇರ್ತಾನೆ, ಅವನೇನು ಮಾಡ್ತಾನೆ, ದುರ್ದೈವಶ ಬಾರೋ ನಾವು ಹಂಗೆ ಹೋಗಿ ಬರೋಣ ಅಂತ ಹೇಳ್ತಾ ತನ್ನ ಕೆಟ್ಟ ಮನಸ್ಸು ಸ್ವಭಾವದ ವ್ಯಕ್ತಿ ಇದ್ದಾನಲ್ಲ ಅವನನ್ನು ತನ್ನೊಟ್ಟಿಗೆ ಕರ್ಕೊಂಬಂದು ಯಾದೃಚ್ಛಿಕವಾಗಿ ಬೆಟ್ಟಕ್ಕೆ ಹೋಗಿಬಿಡ್ತಾನೆ. ಆ ಬೆಟ್ಟಕ್ಕೆ ಹೋದಾಗ ಅವನ ಮನಸ್ಸೇನು ಅಲ್ಲಿರ್ತದೆ ಏನು ಇಲ್ಲ. ಆ ಭಗವಂತ ಏನು ಮಾಡ್ತಾನೆ ಗೊತ್ತಾ? ಅವನ ಮನಸ್ಸು ಅವನ ಬೆಟ್ಟಕ್ಕೆ ಬಂದಿದ್ದರೂ ಕೂಡ ಅವನ ಮನಸ್ಸನ್ನು ತನ್ನ ಕಡೆ ಸೆಳ್ಕೊಂಬೋದಿಲ್ಲ. ಮತ್ತೇನು ಮಾಡ್ತಾನೆ, ಮತ್ತು ಬೇರೆ ಬೇರೆ ಕಡೆ ಇಲ್ಲಿ ಯಾಕೆ ತಿರುಪತಿ ಯಾಕೆ ಕರ್ಕೊಂಬಂದಿ, ನಾನು ಇಲ್ಲಿ ಕುಡಿಲಿಕ್ಕಿಲ್ಲ, ಏನು ಮಾಡಲಿಕ್ಕಿಲ್ಲ ಅಂತಂದು ಅದರ ಬಗ್ಗೆ ಚಿಂತನೆ ಮಾಡುವಂತೆ ಮಾಡ್ತಾನೆ. ಸಾತ್ವಿಕ ಜೀವಿ ಇದ್ದಾನಲ್ಲ, ಎಲ್ಲಿ ಇದ್ದರೂ ಮನಸ್ಸನ್ನು ಯಾಕೆ ಇಡುವಂತೆ ಮಾಡ್ತಾನೆ, ತನ್ನ ಭಗವಂತನ ಕಡೆ ಇರುವಂತೆ ಮಾಡ್ತಾನೆ. ಅದಕ್ಕೆ ಒಂದು ಕಥೆ ಹೇಳ್ತಾರೆ ನಮ್ಮ ಹಿರಿಯರು ಪ್ರಾಚೀನರು, ಇದು ಪರಂಪರೆಯಿಂದ ಬಂದಿರತಕ್ಕಂಥ ಕಥೆ. ಇಬ್ಬರು ಅಣ್ಣ ತಮ್ಮಂದರಿದ್ರಂತೆ. ಅಣ್ಣ ಯಾವಾಗಲೂ ವೇಶ್ಯ ಲೋಲುಪ, ತಮ್ಮ ಯಾವಾಗಲೂ ದೇವ್ರ ಪೂಜೆ ಮಾಡ್ತಕ್ಕಂಥವ್ರು. ತಮ್ಮ ದೇವ್ರ ಪೂಜೆ ಮಾಡ್ಕೋತ ಮನೆಯಾಗಿರೋದು, ಅಣ್ಣ 24 ಗಂಟೆ ಪರಸ್ತ್ರೀಯರಲ್ಲಿ ವ್ಯಾಮೋಹ ಹೊಂದಿ ವೇಶ್ಯಾಗ್ರಹಕ್ಕೆ ಹೋಗ್ತಾ ಇದ್ದ. ಆಶ್ಚರ್ಯ ಏನಾಯಿತು ಅಂದರೆ ಭಗವಂತ ಆ ಜೀವಿಯ ಸ್ವರೂಪ ನೋಡಿದ. ಆ ಸ್ವರೂಪ ಎಂಥದ್ದು? ಅಣ್ಣನ ಸ್ವರೂಪ ಎಂಥದ್ದಂದರೆ ತಾಮಸ ಸ್ವರೂಪ, ಅದೊಂದು ರಾಕ್ಷಸ ಪ್ರವೃತ್ತಿ ಇರತಕ್ಕಂಥ ಅಲ್ಲ, ಸಾತ್ವಿಕ ಸ್ವರೂಪ. ಈ ತಮ್ಮಂದೇನದಲ್ಲ, ಇದು ಒಳ್ಳೆಯ ಸ್ವರೂಪ ಅಲ್ಲ, ಇದು ದುರ್ಜೀವಿ. ಈ ತಮ್ಮ ದೇವರ ಮನೆಯಲ್ಲಿ ಕೂತ್ಕೊಂಡು ದೇವರ ಸಾಲಿಗ್ರಾಮಗಳು ಇಟ್ಕೊಂಡು ಪೂಜೆ ಮಾಡ್ತಾ ಏನು ಚಿಂತನೆ ಮಾಡ್ತಿದ್ದೆ ಗೊತ್ತಾ? ಅವನ ಮನಸ್ಸು ಯಾವ ಕಡೆ ಹೋಗ್ತಿತ್ತು ಅಂದರೆ, ಈಗ ನಮ್ಮ ಅಣ್ಣ ಏನು ಮಾಡ್ತಾ ಇರ್ತಾನೆ ಏನೋ, ಅದು ಮಾಡ್ತಿರ್ತಾನೆ, ಇದು ಮಾಡ್ತಿರ್ತಾನೆ, ಆ ಅಣ್ಣನ ಬಗ್ಗೆ ಇವನು ಚಿಂತನೆ ಮಾಡ್ತಾ ಇದ್ದ. ಅಲ್ಲಿ ಅಣ್ಣ ಏನು ಮಾಡಬೇಕು ಗೊತ್ತಾ? ವೇಶ್ಯೆಯ ಮನೆ ಇದ್ದರೂ ಕೂಡ ಎಷ್ಟು ಪುಣ್ಯಾತ್ಮ ನನ್ನ ತನ್ಮ, ನಾನು ಅವನು ಒಂದೇ ಹೊಟ್ಟೆ ಹುಟ್ಟಿದ್ವಿ, ನನಗಿಂತ ದರಿದ್ರ ಬುದ್ಧಿ ನನಗೆ ಬಂದದೆ, ನನ್ನ ತಮಗೆ ಎಷ್ಟು ಪುಣ್ಯಾತ್ಮವಾದ ಬುದ್ಧಿಯ, ಎಷ್ಟು ಜನರು ಬಂದರೆ ಅವರಿಗೆ ಊಟಕ್ಕೆ ಹಾಕ್ತಾ ಇರ್ತಾನೆ, ದೇವರು ಪೂಜೆ ಮಾಡ್ತಾರೆ, ಈ ಟೈಮ್ನಲ್ಲಿ ಕರೆಕ್ಟಾಗಿ ಸಾಲಿಗ್ರಾಮಗಳಿಗೆ ಅಭಿಷೇಕ ಮಾಡ್ತಾ. ವೇಶ್ಯೆಯ ಮನೆಯಲ್ಲಿ ಇದ್ದರೂ ಕೂಡ ತಮ್ಮನ ಬಗ್ಗೆ ಚಿಂತನೆ ಮಾಡ್ತಾ ತಮ್ಮ ಮಾಡುವ ಪುಣ್ಯ ಕಾರ್ಯಗಳನ್ನೇ ಸ್ಮರಣ ಮಾಡ್ಕೋತಾ ಜೀವನ ಮಾಡಿದ ಅಣ್ಣ, ತಮ್ಮ ದೇವರ ಮನೆಯಲ್ಲಿದ್ದರೂ ಕೂಡ ದೇವರ ಚಿಂತನೆ ಇಲ್ಲದಲೇ ಅಣ್ಣನ ಚಿಂತನೆಯಲ್ಲಿ ಕೆಟ್ಟದನ್ನು ಆಲೋಚನೆ ಮಾಡಿಕೋತ ಕೂತ. ಇದು ಭಗವಂತನ ವ್ಯವಹಾರ, ಆಕರ್ಷಣೆ ಮಾಡ್ತಾನೆ. ಅವನು ಸಾತ್ವಿಕ ಜೀವಿ ಆದ ಕಾರಣ ಅಣ್ಣ ಅವನ ಮನಸ್ಸನ್ನು ಅವನು ಕೆಟ್ಟ ಸ್ಥಳದಲ್ಲಿದ್ದರೂ ಕೂಡ ಮನಸ್ಸು ಭಗವಂತನ ತನ್ನ ಕಡೆ ಇರುವಂತೆ ಮಾಡಿದ. ತಮ್ಮ ಅವನು ತಾಮಸ, ಒಳ್ಳೆ ಜೀವಿ ಅಲ್ಲ, ಪಾಪಿ ಅವನು. ಅದ ಕಾರಣ ದೇವರ ಮುಂದೆ ಕೂತ್ಕೊಂಡಿದ್ದರೂ ಕೂಡ ಅವನ ಮನಸ್ಸನ್ನು ಎಲ್ಲಿ ಕಡೆ ಯಾವ ಕಡೆ ಎಳೆದ, ಕೆಟ್ಟದ ಕಡೆ ಎಳೆದ. ಅದ ಕಾರಣ ಭಗವಂತನಿಗೆ ಸಂಕರ್ಷಣ ಅಂತ ಕರೀತಾರೆ. ತನ್ನ ಭಕ್ತರ ಮನಸ್ಸುಗಳನ್ನು, ಸಾತ್ವಿಕ ಜೀವಿಯ ಮನಸ್ಸುಗಳನ್ನು ತನ್ನ ಕಡೆ ಸೆಳ್ಕೋತಾನದ ಕಾರಣ ಅವನಿಗೆ ಸಂಕರ್ಷಣ ಅಂತ. ಅದೇ ಪ್ರಕಾರ ವಿಷ್ಣು ಎಂಬ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ವಿಷ್ಣು ಈ ತನ್ನ ಕಡೆ ಬಂದಿರತಕ್ಕಂಥ ಭಕ್ತನ ಮನಸ್ಸೇನದಲ್ಲ, ಆ ಮನಸ್ಸಿನಲ್ಲಿ ಭಕ್ತಿಯನ್ನು ತುಂಬುತ್ತಾನಂತೆ. ತನ್ನ ಕಡೆ ಸಂಕರ್ಷಣ ರೂಪಿ ಪರಮಾತ್ಮ ಏನು ಮಾಡ್ತಾನೆ? ಭಕ್ತರ ಮನಸ್ಸುಗಳನ್ನು ತನ್ನ ಕಡೆ ಸೆಳೆಕೊಂಡ್ರೆ ವಿಷ್ಣು ನಾಮಕ ಪರಮಾತ್ಮ ಏನು ಮಾಡ್ತಾನೆ? ಆ ತನ್ನ ಕಡೆ ಸೆಳೆಕೊಂಡಿರ್ತಕ್ಕಂಥ ಮನಸ್ಸಿನಲ್ಲಿ ಭಕ್ತಿ ಜ್ಞಾನಗಳನ್ನು ತುಂಬುತ್ತಾನಂತೆ. ಹೌದಲ್ವಾ? ಸೆಳ್ಕೊಳ್ಳಿಲ್ಲದಿದ್ದರೆ ಭಕ್ತಿ ಭಾವಗಳು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಭಾವಗಳು ತುಂಬಬೇಕಾದ್ರೆ ಸೆಳ್ಕೋಬೇಕು. ಇದು ಕಾರ್ಯಕಾರಣ ಅಂತಾರೆ, ಒಂದಕ್ಕೊಂದು ಲಿಂಕ್. ಎಳ್ಕೊಂಬೋದು ಅದು ಇಂಪಾರ್ಟೆಂಟ್. ಎಳ್ಕೊಳ್ಳದೆ ಇದ್ದರೆ ಆ ಎಳ್ಕೊಳ್ಳದೆ ಇರುವ ಮನಸ್ಸಿನಲ್ಲಿ ಭಕ್ತಿ ಜ್ಞಾನಗಳನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಜ್ಞಾನಗಳು ತುಂಬಬೇಕಾದರೆ ಒಂದು ಮನಸ್ಸಲ್ಲಿ ಆ ಮನಸ್ಸನ್ನು ತನ್ನ ಕಡೆ ಎಳ್ಕೋಬೇಕು. ಸೊ ಭಗವಂತ
ತನ್ನ ಕಡೆ ಮನಸ್ಸನ್ನು ಎಳ್ಕೊಂಬೋದು. ಸಂಕರ್ಷಣ ಮಾಡಿದರೆ ಆ ಎಳಕೊಂಡ ಮನಸ್ಸಿನಲ್ಲಿ ಜ್ಞಾನ ಭಕ್ತಿಗಳನ್ನು ತುಂಬುವವನು ಯಾರು ಅಂದರೆ ವಿಷ್ಣು. ಆದ ಕಾರಣ ವಿಷ್ಣು ಶಬ್ದ ಮತ್ತು ಸಂಕರ್ಷಣ ಶಬ್ದ ಇವೆರಡು ಸಮಾನವಾಗಿರತಕ್ಕಂಥದ್ದು. 4ನೇ ದಳದಲ್ಲಿರ್ತಕ್ಕಂಥ ಗಣಪತಿ ಮತ್ತು ಇದು ಯಾರು 6 ದಳದ ಕಮಲದಲ್ಲಿರ್ತಕ್ಕಂಥ ವಿಧಾತ ಮತ್ತು ವಿಶ್ವಂಭರ, ಇವು ಧಾತ ಮತ್ತು ವಿಶ್ವಂಭರ ಹೇಗೆ ಸಮಾನವಾದ ಅರ್ಥವುಳ್ಳವುಗಳೋ ಅದೇ ಪ್ರಕಾರ ಅಷ್ಟದಳದ ಕಮಲ 8 ದಳಗಳಿಂದ ಕೂಡಿದ ಕಮಲದಲ್ಲಿ ನ್ಯಾಯಕನಾಗಿ ವಿಜಯರಾಯರ ಪ್ರಕಾರ ಸಂಕರ್ಷಣನಾದರೆ ಗರುಡ ಪುರಾಣದ ಪ್ರಕಾರ ವಿಷ್ಣು ಆಗ್ತಾನೆ. ಆದರೆ ಇವರು ಬೇರೆ ಬೇರೆ ಅಂತ ಚಿಂತನೆ ಮಾಡಬೇಡ. ವಿಷ್ಣು ಮಾಡುವ ಕೆಲಸವನ್ನೇ ಸಂಕರ್ಷಣ ಮಾಡ್ತಾನೆ, ಸಂಕರ್ಷಣ ಮಾಡುವ ಕೆಲಸವನ್ನೇ ವಿಷ್ಣು ಮಾಡ್ತಾನೆ. ಇವು ಇಬ್ಬರು ಪೂರಕವಾಗಿವೆ, ಒಂದಕ್ಕೊಂದು ಸಹಾಯಕವಾಗಿವೆ. ಆದ ಕಾರಣ 2 ರೂಪಗಳಿಗೆ ಅಭೇದ ಚಿಂತನೆ ಮಾಡು, ಭೇದ ಚಿಂತನೆ ಮಾಡಿ ಹಾಳಾಗಬೇಡ ಅಂಥೇಳಿ ಜ್ಞಾನಿವರೇಣ್ಯರಾಗಿರ್ತಕ್ಕಂಥ ಅನೇಕ ವ್ಯಾಖ್ಯಾನಕಾರರು ಇದನ್ನು ಸ್ಪಷ್ಟ ಮಾಡಿದ್ದಾರೆ. 12 ದಳದ ಕಮಲಕ್ಕೆ ಬರೋಣ. 12 ದಳದ ಕಮಲದಲ್ಲಿ ವಿಜಯರಾಯರು ಏನು ಹೇಳ್ತಾರೆ ಗೊತ್ತಾ? ಹರಿ ಅಂತಕ್ಕಂಥ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ. ಗರುಡ ಪುರಾಣ ಏನು ಹೇಳ್ತದೆ ಗೊತ್ತಾ? ಶಿವ ಅಂತ ಹೇಳ್ತದೆ. ಶಿವ ಅಂದರೆ ರುದ್ರ ಆಗಿಬಿಡ್ತು. ಸಾಮಾನ್ಯವಾಗಿ ಶಿವ ಶಬ್ದ ನಾವು ಕೇಳಿದುಕೊಳ್ಳೆ ರುದ್ರದೇವರು ಜ್ಞಾಪಕ ಬರ್ತಾರೆ. ಹರಿ ಎಂಬ ಶಬ್ದ ಕೇಳಿದುಕೊಳ್ಳೆ ನಾರಾಯಣ ಜ್ಞಾಪಕ ಬರ್ತಾರೆ. ಮತ್ತು ಪರಸ್ಪರ ವಿರೋಧ ಬಂತಲ್ಲ ಗರುಡ ಪುರಾಣದಲ್ಲಿ. ಶಿವ ಅಂತ ಹೇಳಿದರೆ ವಿಜಯದಾಸಾದಿ ಪ್ರಭುಗಳು 12 ದಳದ ಕಮಲದಲ್ಲಿ ಹರಿ ಇದ್ದಾನ ಅಂತ ಹೇಳ್ತಾರಲ್ಲ. ಅಂದರೆ ಮತ್ತೆ ಇದೇ ಮಾತಾಡ್ತಾರೆ. ಶಿವ ಶಬ್ದವನ್ನು ಸಾಕ್ಷಾತ್ ವಿಷ್ಣು ಸಹಸ್ರನಾಮಾವಳಿಯಲ್ಲೇ ಬರ್ತದೆ. ವಿಷ್ಣು ಸಹಸ್ರನಾಮಾವಳಿಯಲ್ಲಿ ಶಿವ ಶಬ್ದ ಅದೇ. ಶಿವ ಶರ್ವಸ್ಥಾಣು ಅಂತ ಬರ್ತದೆ. ಸೊ ವಿಷ್ಣು ಸಹಸ್ರನಾಮ ಕೂಡ ಭಗವತ್ ಪರವಾಗಿ ಶಿವ ಶಬ್ದವನ್ನು ಪ್ರಯೋಗ ಮಾಡಿದೆ. ಇನ್ನು ವಿಷ್ಣು ಎಂಬ ಶಬ್ದ ಇದು ಯಾವುದು? ವಿಷ್ಣು ಹರಿ ಅಂತಕ್ಕಂಥ ಶಬ್ದ ವಿಷ್ಣುವಿಗೆ ಎಂಬುದು ಇನ್ನು ಹೇಳಬೇಕಾಗಿಲ್ಲ. ಅದರ ಅರ್ಥ ನೋಡ್ರಿ ಒಂದೇ, ಎಷ್ಟು ಸುಂದರವಾಗಿದೆ. ಶಿವ ಅಂತಂದ್ರೆ ಏನು ಗೊತ್ತಾ? ಜೀವಿಯನ್ನು ಮಂಗಲಮಯವನ್ನಾಗಿ ಶಿವಯತಿ ಇತಿ ಶಿವ, ಶಿವಯತಿ ಮಂಗಲಯತಿ ಇತಿ ಶಿವ. ಅಂದರೆ ತನ್ನ ಭಕ್ತನನ್ನು ಮಂಗಲಮಯವನ್ನಾಗಿ ಮಾಡ್ತಾನೆ. ಅವನಲ್ಲಿರುವ ಮಂಗಲಮಯ ಮಾಡಬೇಕಾದ್ರೆ ಅಂದರೆ ತಾಯಿ ತನ್ನ ಕೂಸಿಗೆ ಅಲಂಕಾರ ಮಾಡ್ತಾಳೆ, ಸ್ವಚ್ಛ ಮಾಡ್ತಾಳೆ ಅಂತಂದರೆ ಅದಾಗಲೇ ಗಲೀಜಿರಬೇಕಲ್ಲಿ. ಗಲೀಜಿದ್ದರೆ ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡ್ತಾಳೆ. ಹಾಗೆ ರುದ್ರದೇವರು ಏನು ಮಾಡ್ತಾರೆ? ಶಿವಯತಿ ತನ್ನ ಭಕ್ತನನ್ನು ಮಂಗಲಮಯನನ್ನಾಗಿ ಮಾಡ್ತಾನೆ, ಅಂದರೆ ಸುಂದರನನ್ನಾಗಿ ಮಾಡ್ತಾನೆ. ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ತುಂಬಿಕೊಂಡವನಾಗಿ ಮಾಡ್ತಾನೆ. ಅವನ ಕಲ್ಮಶಗಳನ್ನೆಲ್ಲ ತೆಗೆದು ಮಾಡ್ತಾನೆ. ಹರಿ ಅಂದರೆ ಅರ್ಥ ಏನು? ಹರಿರ್ ಹರತಿ ಪಾಪಾನಿ. ಹರಿ ಶಬ್ದಕ್ಕೂ ಅದೇ ಅರ್ಥ. ಎಲ್ಲ ದೋಷಗಳನ್ನು ಕಳಿತಕ್ಕಂಥವನಿಗೆ ಹರಿ ಅಂತ ಕರೀತಾರೆ. ಶಿವ ಅಂದರೆ ದೋಷಗಳನ್ನು ಕಳೆದು ಮಂಗಲಮಯನಾಗಬೇಕಾದ್ರೆ ದೋಷ ಹೋಗಬೇಕು. ದೋಷ ಹೋಗದೇ ಇದ್ದರೆ ಮಂಗಲಮಯ ಆಗೋದಿಲ್ಲ. ಅದಕ್ಕೆ ಶಿವ ಅಂತಂದರು ಮತ್ತು ಹರಿ ಅಂತಂದರು ಒಂದು ರೀತಿಯಿಂದ ಸಮಾನಾರ್ಥಕ. ಹರಿ ಏನು ಮಾಡ್ತಾನೆ? ಪಾಪಗಳನ್ನು ಕಳಿತಾನೆ, ನಮ್ಮ ದೋಷಗಳನ್ನೆಲ್ಲ ಕಳಿತಾನೆ. ಶಿವ ಏನು ಮಾಡ್ತಾನೆ? ದೋಷಗಳು ಕಳ್ಕೊಂಡಿರ್ತಕ್ಕಂಥ ಜೀವಿಯನ್ನು ಮಂಗಲಮಯವನ್ನಾಗಿ ಮಾಡ್ತಾನೆ, ಅಲಂಕಾರಯುಕ್ತನಾಗಿ ಮಾಡ್ತಾನೆ. ಅಲಂಕಾರಯುಕ್ತನಾಗಿ ಒಬ್ಬ ಜೀವಿ ಆಗಬೇಕಾದ್ರೆ ಅವನ ದೋಷಗಳೆಲ್ಲ ಹೋಗಬೇಕು. ಪಾಪಗಳು ಹೋದರೆ ನಮ್ಮಲ್ಲಿ ಪುಣ್ಯ ತುಂಬಿಕೊತಾವೆ. ಪುಣ್ಯಗಳು ಬರಬೇಕಾದರೆ ಪಾಪಗಳು ಹೋಗಬೇಕು. ಪಾಪ ಹೋಗದ ಹೊರತು ಪುಣ್ಯ ಬರೋದಿಲ್ಲ. ಪುಣ್ಯ ಬಂತು ಅಂದರೆ ಪಾಪಗಳು ಹೋಗ್ಯಾವೆ ಅಂತ ನಿರ್ಣಯ. ಅದೇ ಪ್ರಕಾರ ಶಿವನಾಮಕ ಪರಮಾತ್ಮ ಏನು ಮಾಡ್ತಾನೆ? ನಮ್ಮನ್ನು ಶಿವಯತಿ ಮಂಗಲರನ್ನಾಗಿ ಮಾಡ್ತಾನೆ. ಆ ಮಂಗಲರಾಗಿ ನಾವು ಆಗಬೇಕಾದ್ರೆ ಅದಕ್ಕೆ ಮುಂಚೆ ಅದೇ ಶಿವನಾಮಕ ಪರಮಾತ್ಮ ಹರಿ ಎಂಬ ಶಬ್ದದಿಂದ ಏನು ಮಾಡ್ತಾನೆ? ನಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನು ದೂರ ಮಾಡ್ತಾನೆ. ಹರಿ ದೋಷಗಳನ್ನು ದೂರ ಮಾಡಿದ, ಶಿವ ಆ ದೋಷದಿಂದ ದೂರನಾಗಿರ್ತಕ್ಕಂಥ ಜೀವಿಯನ್ನು ಮಂಗಲಮಯನನ್ನಾಗಿ ಪುಣ್ಯಾತ್ಮನನ್ನಾಗಿ ಮಾಡಿದ. ಪಾಪ ಪರಿಹಾರಕ ಹರಿ, ಪುಣ್ಯಪ್ರದಾಯಕ ಶಿವ. ಇಂಥ ಸುಂದರವಾಗಿರ್ತಕ್ಕಂಥ ಈ 2 ಶಬ್ದಗಳು ಪರಸ್ಪರ ಒಂದಕ್ಕೊಂದು ಪೂರಕವಾಗಿರುವುದರಿಂದ, 2 ಒಂದೇ ಅರ್ಥವನ್ನು ಕೊಡುವುದರಿಂದ ಗರುಡ ಪುರಾಣದಲ್ಲಿ ಹೇಳಿದ ಶಿವ ಅಂದ್ರೆ ಅದೇನು ಭಿನ್ನ ಅಂತ ತಿಳ್ಕೊಬೇಡ್ರಿ. ಅದು ರುದ್ರ ಅಂತಂಬ ಅರ್ಥದಲ್ಲಿ ಪಾರ್ವತೀಪತಿ ಅಂತ ಅರ್ಥ ಮಾಡಬೇಡ್ರಿ. ಹಾಗೆ ವಿಜಯದಾಸಾದಿ ಪ್ರಭುಗಳು ಶಿವನಿಗಿಂತ ನಾರಾಯಣ ಪರವಾದ ಶಿವಶಬ್ದಕ್ಕಿಂತಲೂ ಭಿನ್ನವಾದ ಹರಿ ಅಂತ ಹೇಳಿದ್ರಲ್ಲ. ಅಂದರೆ ಹರಿ ಶಬ್ದಕ್ಕೆ ಏನು ಅರ್ಥ ಅದನೋ ಮತ್ತು ಶಿವ ಶಬ್ದಕ್ಕೂ ಅದೇ ಅರ್ಥ.
ಶಿವ ಮಾಡುವ ಕೆಲಸವನ್ನೇ ಹರಿ ಮಾಡ್ತಾನೆ. ಪಾಪ ಹೋಗೋದು ಹೊರತು ಪುಣ್ಯ ಬರೋದಿಲ್ಲ, ಪುಣ್ಯ ಬಂತಂದರೆ ಪಾಪ ಹೋಗಬೇಕಂತ ಅರ್ಥ. ಸೊ ಹರಿ ಕೂಡ ಪಾಪವನ್ನು ಕಳೆದು ಪುಣ್ಯವನ್ನು ತುಂಬುತ್ತಾನೆ, ಶಿವ ಕೂಡ ಪಾಪವನ್ನು ಕಳೆದು ಪುಣ್ಯವನ್ನು ತುಂಬುತ್ತಾನೆ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡೋಣ. ಮುಂದೆ ಬೇರೆ ನೋಡೋಣ. ಹರೇ ಶ್ರೀನಿವಾಸ.